ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೋ ಒಂದು ಹಳೆ ನೈಟ್ ಇಟ್ಕೊಂಡಿದ್ದಾರೆ, ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೀರಾ. ಇದರಲ್ಲಿ ಈ ಒಂದು ಟಿಪ್ಸನ್ನು ತಿಳ್ಕೊಂಡ್ರೆ ತುಂಬಾ ನೀವು ಬರೀ ಕೇವಲ ಒಂದು ಮಿಷನ್ ಇದೆ, ನಾವೇನು ಮಾಡಬಹುದು, ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಕೂತಿರೋ ಬದಲು ಈ ಒಂದು 10 ಪಾಯಿಂಟ್ಸನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು 10 ಪಾಯಿಂಟ್ಸಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಈ ಒಂದು 10 ಪಾಯಿಂಟ್ಸನ್ನು ನಾವು ತಿಳ್ಕೊಂತು ಅಂತಂದರೆ ಮನೆಯಲ್ಲೇ ಇದ್ಕೊಂಡು ಕೇವಲ ನಿಮಗೆ ಸ್ಟಿಚಿಂಗು ಮನೆಯಲ್ಲಿ ಮನೆಯಲ್ಲೂ ಮಿಷನ್ ಇರುತ್ತೆ. ಈ ಒಂದು 10 ಪಾಯಿಂಟ್ಸನ್ನು ತಿಳ್ಕೊಂಡ್ರಿ ಅಂತಂದರೆ ಆರಾಮಾಗಿ ನೀವು ಒಂದು ದಿನಕ್ಕೆ 2,000-3,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಅಲ್ಲಿಗೆ ತಿಂಗಳಿಗೆ ಎಷ್ಟಾಯಿತು ಅಂತ ಲೆಕ್ಕ ಹಾಕಿ. ಹಾಗಾದರೆ ಅದು ಯಾವ 10 ಪಾಯಿಂಟ್ಸ್ ಅಂತ ಕೇಳ್ತೀರಾ? ಹಂಗಿದ್ರೆ ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಬಂದು ನಾನು ನೈಟಿಯನ್ನು ಆಲ್ಟ್ರೇಷನ್ ಮಾಡ್ತಾಯಿದ್ದೀನಿ. ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ನೀವು ಕೇವಲ ಮಿಷನ್ ಇದೆ, ನಮಗೆ ಮಿಷನ್ದು ಕಂಟ್ರೋಲ್ ಮಾತ್ರ ಇದೆ, ಕಟಿಂಗ್ ಬರಲ್ಲ, ನನಗೆ ಈ ಬ್ಲೌಸ್ ಹೊಲಿಯೋದಕ್ಕೆ ಸ್ಟಿಚಿಂಗ್ ಬರಲ್ಲ ಅನ್ನೋಂಥವ್ರು ನಾವು ಫಸ್ಟು ಬಿಸ್ನೆಸ್ಸನ್ನು ಶುರು ಮಾಡ್ಕೋಬೋದು ಅನ್ನೋದಾದರೆ ಈ ರೀತಿ ನಾವು ಶುರು ಮಾಡ್ಕೋಬೋದು. ಈಗ ನೋಡಿ, ಇದು ಲೆಂತು ಅಂತ ಕೊಟ್ಟಿದ್ದಾರೆ ನೈಟಿಯನ್ನು. ಈ ನೈಟಿಯನ್ನು ನಾವೇನು ಮಾಡಬೇಕು, ಜಾಸ್ತಿ ಮಾಡಿಸೋದು ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಇದನ್ನು ಒಂದು 3 ಇಂಚ್ ಆಗೋಷ್ಟು ಕಟ್ ಮಾಡಿ ತೆಗೆದುಬಿಟ್ಟು ಇದಕ್ಕೆ ಆಲ್ಟ್ರೇಷನ್ ಮಾಡಿಕೊಟ್ರೆ ದುಡ್ಡು ಎಷ್ಟು ತಗೋತೀವಿ ಗೊತ್ತಾ? ಕಡಿಮೆ ಅಂತಂದರೂ ಒಂದು 50 ರುಪೀಸ್ಗಿಂತ ಕಡಿಮೆ ಮಾತ್ರ. ಒಂದು ಬಟ್ಟೆ ಸ್ಟಿಚ್ ಮಾಡಿದ್ಮೇಲೆ ಒಂದು 50 ರುಪೀಸ್ಗಿಂತ ಕಡಿಮೆ ನಾವು ಸ್ಟಿಚ್ ಮಾಡೋದಿಲ್ಲ. ಹಾಗಿದ್ದಾಗ ಎಷ್ಟು ದುಡ್ಡಾಗ್ತು ಅಂತ, ಅದಕ್ಕೆ ಎಷ್ಟು ಟೈಮ್ ನಾವು ಸ್ಪೆಂಡ್ ಮಾಡುವಂಥದ್ದು ಅಂತಂದರೆ ನೀವು ನಂಬೋದಿಲ್ಲ. ಒಂದು 2 ನಿಮಿಷನೂ ಬೇಕಾಗಿಲ್ಲ ನಮ್ಗೆ ಅದನ್ನು ರೆಡಿ ಮಾಡೋದಕ್ಕೆ. ಅಷ್ಟು ಫಾಸ್ಟಾಗಿ ನಾವು ರೆಡಿ ಮಾಡಿಬಿಡ್ತೀವಿ. ನೀವು ಬಿಗಿನರ್ಸ್ ಆದರೆ ಒಂದು ಅರ್ಧ ಗಂಟೆ ತಗೊಂಡ್ರೂ ಯಾವುದೇ ಲಾಸ್ ಇಲ್ಲ. ಹಾಗಿದ್ರೆ ಫಸ್ಟ್ ಬಂದು ಯಾವ ಆಲ್ಟ್ರೇಷನ್ ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದು ನಾವು ಒಂದು ಬ್ಲೌಸ್ ಆಲ್ಟ್ರೇಷನ್ ಮಾಡ್ತಿದ್ದೀವಿ ಅಂತ ಆದರೆ, ಈಗ ಹೊಸ ಬ್ಲೌಸನ್ನು ಹೊಲಿಯೋದಕ್ಕೆ ನಿಮಗೆ ಬರೋದಿಲ್ಲ, ಕಟಿಂಗ್ ಬರಲ್ಲ, ಅದೆಲ್ಲ ಪೀಸ್ಗಳನ್ನು ಸೇರಿಸುವಷ್ಟು ಸ್ಕಿಲ್ಲು ನಿಮಗಿಲ್ಲ ಅಂತಂದರೆ ಅದರಲ್ಲಿ ಆಲ್ಟ್ರೇಷನ್ ಇರುತ್ತೆ. ಈಗ ನಾವು ಸ್ಟಿಚಿಂಗ್ ಮಾಡುವಾಗ ಹಬ್ಬದ ಸೀಸನ್ಗಳಲ್ಲಿ ಆಗೋದೇ ಇಲ್ಲ. ಏನೇ ಹೇಳ್ತೀವಿ, ನಮಗೆ ಈ ಆಲ್ಟ್ರೇಷನ್ ಎಲ್ಲ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟು ಬಟ್ಟೆಗಳಿರುತ್ತೆ, ಮದುವೆ ಸೀಸನಲ್ಲಿ ಅಷ್ಟು ಬಟ್ಟೆಗಳಿರುತ್ತೆ. ಅಂಥ ಟೈಮಲ್ಲಿ ಈ ಆಲ್ಟ್ರೇಷನ್ಗೆ ನನ್ನ ಅನುಭವದಲ್ಲಿಯೇ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು, ಆಲ್ಟ್ರೇಷನ್ಗೆ ಎಷ್ಟು ಸ್ಕೋಪ್ ಇದೆ ಅಂತಂದರೆ ತುಂಬಾ ಸ್ಕೋಪ್ ಇದೆ. ಯಾಕೆ ಅಂದರೆ ನಿಮಗೆ ಇದನ್ನು ನೀಟಾಗಿ ನೀವು ಕಲ್ತ್ಕೊಂಡ್ಬಿಡ್ತು ಅಂತಂದರೆ ನೀವು ನಮ್ಮಲ್ಲಿ ಅರ್ಧ ಸಂಪಾದನೆ ಮಾಡಬಹುದು. ನಾವೀಗ ಬ್ಲೌಸ್ ಹೊಲ್ದು ನಾವು ಅಷ್ಟು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಅರ್ಧ ನೀವು ಬರೀ ಆಲ್ಟ್ರೇಷನ್ನಲ್ಲೇ ಸಂಪಾದನೆ ಮಾಡ್ಕೋಬಹುದು. ಫಸ್ಟ್ ಪಾಯಿಂಟ್ ನಾನು ಹೇಳಿದ್ನಲ್ಲ, ಬ್ಲೌಸ್ ಆಲ್ಟ್ರೇಷನ್ ಏನು ಬರುತ್ತೆ, ಸೈಡ್ ಫಿಟ್ಟಿಂಗ್ ಬರುತ್ತೆ. ಅಕಸ್ಮಾತ್ ಜಾಸ್ತಿ ಲೂಸ್ ಆಗೋಗಿತ್ತು, ಹೊರಗಡೆ ಬೋಟಿಕ್ ಹುಕ್ ಕೊಟ್ಟಿರ್ತಾರೆ, ಅಲ್ಲಿ ಸ್ವಲ್ಪ ಲೂಸ್ ಆಯಿತು, ಆಗದು ಪುನಃ ಅಲ್ಲಿಗೆ ತಗೋಗೋದಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಇಲ್ಲಿ ಬ್ಲೌಸ್ ಸ್ಲೀವ್ಸನ್ನು ಟೈಟ್ ಮಾಡುವಂಥದ್ದಾಗಬಹುದು, ಮತ್ತು ಸೈಡ್ ಫಿಟ್ಟಿಂಗನ್ನು ಟೈಟ್ ಮಾಡುವಂಥದ್ದಾಗಬಹುದು, ಅಥವಾ ಟೈಟ್ ಆಗಿದ್ದರೆ ಅದನ್ನು ಲೂಸ್ ಮಾಡುವಂಥದ್ದು ಆಗಬಹುದು. ಇದರಿಂದ ನಾವು ಎಷ್ಟು ದುಡ್ಡು, ಯಾವುದೇ ಬಟ್ಟೆ ಆದ್ರೂ ಒಂದು 50 ರುಪೀಸ್ ಇಲ್ಲದಂತ ನಾವೇನು ಮಾಡಲ್ಲ. ಒಂದು ಸಿಂಪಲ್ ಕೆಲಸಕ್ಕೆ ಈ ಬ್ಲೌಸನ್ನು ಸ್ಲೀವ್ ಚೇಂಜ್ ಮಾಡೋದು ಅವೆಲ್ಲ ಆಗುತ್ತೆ, ಒಂದು 100-150 ಮೇಲಾಗತ್ತೆ. ಹಾಗಾಗಿ ನಮಗೆ ಒಳ್ಳೆ ದುಡ್ಡೇ ಆಗುತ್ತೆ. ಪಾಯಿಂಟ್ 2 ಬಂದು, ಈಗ ಪ್ಯಾಂಟ್ ಇರ್ತವೆ ನೋಡಿ, ಒಂದು ಜೀನ್ಸ್ ಪ್ಯಾಂಟ್ ಆಗ್ಬೋದು. ಈಗೆಲ್ಲ ಮಕ್ಕಳು ಜೀನ್ಸ್ ಪ್ಯಾಂಟೇ, ಹುಡುಗರು ಅಂದಂತೆ ಜೀನ್ಸ್ ಪ್ಯಾಂಟನ್ನು ಯೂಸ್ ಮಾಡೋದ್ರಿಂದ ಅದು ಇಷ್ಟ ಆಗಿರುತ್ತೆ, ಲೆಂತು ಜಾಸ್ತಿ ಇರುತ್ತೆ, ತಂದುಬಿಟ್ಟಿರ್ತಾರೆ ರೆಡಿಮೇಡು. ಹಂಗಾದಾಗ ನಾವೇನು ಮಾಡಬೇಕು, ಲೆಂತನ್ನು ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು, ಸೈಡಲ್ಲಿ ಸೊಂಟದ ಫಿಟ್ಟಿಂಗ್ ಮಾಡೋದಾಗ್ಬೋದು, ಅದನ್ನು ಮಾಡಿಕೊಡ್ಬೋದು. ಪಾಯಿಂಟ್ ನಂಬರ್ 2 ತಿಳ್ಕೊಂಡ್ರಿ ಅಲ್ವಾ? ಈ 2 ಆಯ್ದ ನಂತರ ಈಗ ನಮಗೆ ನೆಕ್ಸ್ಟ್ ಬಂದು ಏನು ಬರುತ್ತೆ, ನಂಬರ್ 3. ಈಗೆಲ್ಲ ಏನು ಮಾಡ್ತಾರೆ, ನಮಗೆ ಕೂಲಿ ಕೊಡಬೇಕಾಗತ್ತೆ ಅಂತ ಹೇಳಿ ಟೈಲರ್ಗಳಿಗೆ ಚೂಡಿದಾರ ರೆಡಿನೇ ತಗೊಬಿಡುವಂಥದ್ದು ತುಂಬ. ಆದರೆ ಅವರು ಏನು ತಗೊಂಡಿರ್ತಾರೆ, XL, XXL, XXL ಅಂತ ತಗೊಂಡಿರ್ತಾರೆ. ಯಾಕೆ ಅಂದರೆ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ, ಅವ್ರು ಇರ್ತಾರೆ. ಆದರೆ ಅವ್ರು ಇಷ್ಟಪಡುವಂಥದ್ದು ಏನಾಗಿರುತ್ತೆ, ಅದು XXL ಇರುತ್ತೆ. ಆದರೂ ತಗೊಂಡು ಬಂದುಬಿಡ್ತಾರೆ. ಆದರೆ ಅದನ್ನು ಫಿಟ್ ಮಾಡೋದು ಹೇಗೆ, ಅದನ್ನು ಹಾಗೆ ಹಾಕ್ಕೊಂಡ್ರೆ ಅವರು ಸ್ವಲ್ಪನೂ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ತುಂಬಾ ಡಿಮ್ಯಾಂಡಲ್ಲಿದೆ ಈ ಕೆಲಸ ಮಾತ್ರ. ಇದಂತೂ ಒಂದು 200 ರೂಪಾಯಿ ಚಾರ್ಜನ್ನೇ ಮಾಡಬಹುದು ನಾವು, ಅಷ್ಟು ಕೆಲಸ ಇರುತ್ತೆ. ಹಂಗಾದಾಗ ಎಷ್ಟಾಯಿತು ನೋಡಿ. ಅದು ಕೆಲಸ ಏನಾಗುತ್ತೆ ಅಂದರೆ ನಮಗೆ ತುಂಬಾ ಕಡಿಮೆ ಟೈಮಲ್ಲಿ ಇವನ್ನು ಮಾಡಿಬಿಡ್ಬೋದು. 3ನೇದಾಯಿತು, ತುಂಬಾ ಡಿಮ್ಯಾಂಡ್ ಇರುವಂಥ ಕೆಲಸ 3ನೇ ಪಾಯಿಂಟು. ಪುನಃ ಈಗ 4ನೇ ಪಾಯಿಂಟ್ ಬಂದು ನಮಗೆ ಸ್ಕೂಲ್ ಯೂನಿಫಾರ್ಮ್ ಆಲ್ಟ್ರೇಷನ್ ಬರುತ್ತೆ. ಈ ಜೂನ್ ತಿಂಗಳು ಬಂತು ಅಂತಂದರೆ
ಎಲ್ಲ ಗಂಡಸರ ಹತ್ರ ಹೊಲಿಯೋಕ್ಕಿರ್ತಾರೆ. ಈಗ ನಾವು ಸ್ಟಿಚ್ ಮಾಡ್ತೀವಿ, ನಮಗೂ ಕೊಟ್ಟಿರ್ತಾರೆ. ಆದರೆ ಆ ಸೀಸನಲ್ಲಿ ಜಾಸ್ತಿ ಎಷ್ಟು ಅಂತ ಇದು ಮಾಡೋಕ್ಕಾಗತ್ತೆ ನೋಡಿ. ಆಗ ಏನು ಮಾಡ್ತಾರೆ, ಈಗ ನಮಗೆ ಬಂದು ಆಲ್ಟ್ರೇಷನ್ ಮಾಡಿಕೊಡಿ ಅಂದರೆ ಆ ಟೈಮಲ್ಲಿ ನಮಗೆ ಜೂನ್ ಟೈಮಲ್ಲಂತೂ ಸ್ಕೂಲು ಯೂನಿಫಾರ್ಮ್ದೇ ಒಂದು ಹವ ಆಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾವು ಆಲ್ಟ್ರೇಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಒಂದೆಲ್ಲೋ ಯೂನಿಫಾರ್ಮ್ ಸ್ಕೂಲಿಂದನೇ ಸ್ಟಿಚ್ ಮಾಡಿಸಿರ್ತಾರೆ ಕೊನೆಗೆ ಈ ಟೈಲರ್ ಪ್ರಾಬ್ಲಮಿಂದನೇ. ಹಂಗಿದ್ದಾಗ ಏನಾಗುತ್ತೆ, ಸ್ಕೂಲ್ ಯೂನಿಫಾರ್ಮು ಅಲ್ಲೇ ಕೊಟ್ಟಿರ್ತಾರೆ, ಅದು ಲೂಸ್ ಇರುತ್ತೆ, ಟೈಟ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಹಾಗಾದಾಗ ಅದನ್ನು ಆಲ್ಟ್ರೇಷನ್ಗೆ ತರ್ತಾರೆ ಫ್ರೆಂಡ್ಸ್. ಇವೆಲ್ಲ ನಿಮಗೆ ಸಿಗುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸುಮ್ಮನೆ ಕೂರಬೇಡಿ. ಮನೆಯಲ್ಲಿ ಒಂದೇ ಮಿಷಿನ್ ಇದ್ರೂ ಸಾಕು, ನಿಮ್ಗೆ ಏನು ದೊಡ್ಡ ದೊಡ್ಡ ಮಿಷನ್ನು ಬೇಕು ಅಂತ ಏನಿಲ್ಲ. ಒಳ್ಳೆ ಆದಾಯನೇ ಬರುತ್ತೆ. ಇದು ಸೈಜ್ ಅಷ್ಟೇ, ಸೈಜನ್ನು ಫಿಟ್ ಮಾಡೋದು ಅಥವಾ ಲೂಸ್ ಮಾಡುವಂಥದ್ದು. ಮತ್ತು ಜಿಪ್ಪು 5 ನಮಗೆ 5 ಅಂಶ ಬಂದು ಪಾಯಿಂಟ್ ನಂಬರ್ 5 ಏನಾಗುತ್ತೆ ಅಂದರೆ, ಪ್ಯಾಂಟ್ ಜಿಪ್ಪು, ಈಗ ಜಿಪ್ ಇರುತ್ತೆ, ಅದು ಕಿತ್ತೋಗ್ಬಿಟ್ಟಿರುತ್ತೆ. ಮತ್ತು ಬ್ಯಾಗಲ್ಲಿ ಜಿಪ್ ಬಂದಿರುತ್ತೆ, ಅದೆಲ್ಲ ಕಿತ್ತೋಗ್ಬಿಟ್ಟಿರುತ್ತೆ. ಅದೆಲ್ಲ ಹೊಸ್ದಾಗಿ ಜಿಪ್ಪನ್ನು ತಂದು ಕೊಟ್ಟಿರ್ತಾರೆ. ಅದು ಸಣ್ಣ ಕೆಲಸ ಆದ್ರೂ ಇದು ಮಾಡೋಕ್ಕೆ ಹೋಗಬಾರ್ದು ನಾವು, ಅದು ಬೇಡ ಅನ್ನೋಕ್ಕೆ ಹೋಗಬಾರ್ದು. ಅದನ್ನು ಮಾಡಿಕೊಡು, ಏನಿಲ್ಲ, ಆ ಬಟ್ಟೆಗೆ ಆಗ್ಬೋದು ಅಥವಾ ಒಂದು ಬ್ಯಾಗ್ ಆಗ್ಬೋದು, ಸೇರಿಸಿ ಹೊಲಿದ್ರೆ ನಮಗೆ ಅದು ನೀಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಮತ್ತು ಪಾಯಿಂಟ್ ನಂಬರ್ 6 ಬಂದು ಏನು ಮಾಡೋದು, ಹಳೆ ಡ್ರೆಸ್ಸನ್ನು ಹೊಸ ಮಾದರಿಯಲ್ಲಿ ಸ್ಟಿಚ್ ಮಾಡಿಕೊಡುವಂಥದ್ದಾಗಬಹುದು. ಹಳೆ ಸೀರೆಯಿಂದ ಗೌನ್ ಕುರ್ತಿ ನಿಮಗೆ ಬರುತ್ತೆ ಅಂತಂದರೆ, ಇಲ್ಲ ಅದನ್ನು ಸ್ಟಿಚ್ ಮಾಡಿಸಿರ್ತಾರೆ, ಅದು ದೊಡ್ಡದು ಚಿಕ್ಕದು ಆಗಿರುತ್ತೆ. ನಿಮಗೆ ಏನಾಗುತ್ತೆ, ಅದನ್ನು ದೊಡ್ಡದು ಚಿಕ್ಕದು ಮಾಡುವಷ್ಟೇ ನಿಮಗೆ ಕೆಲಸ. ನಮ್ಗೆ ಒಂದೇ ಕೆಲಸ ಅಂತಲ್ಲ, ದೊಡ್ಡದು ಚಿಕ್ಕದು ಮಾಡಿಕೊಡುವಂಥದ್ದು. ಅಕಸ್ಮಾತ್ ನಿಮಗೆ ಸ್ಕಿಲ್ ಇತ್ತು, ಹಳೆ ಸೀರೆಯನ್ನು ನಿಮಗೆ ಎಕ್ಸ್ಪೆರಿಮೆಂಟ್ ಅಂತಲೇ ತಗೋಬೋದು ನೀವು. ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಅದಕ್ಕೊಂದು ಏನೋ ಒಂದು ಡಿಸೈನ್ಸ್ ಮಾಡಿ ಹೊಲಿತಾ ಕೊನೆಯಲ್ಲಿ ನಮಗೆ ಒಂದು ಕುರ್ತಿ ಹೊಲಿತೀವಿ, ಒಂದು ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಅದರಲ್ಲಿ ಮಾಡಿಕೊಟ್ರೆ ನೀವು, ಅದು ಗ್ರಾಹಕರು ತುಂಬಾ, ನಮಗೆ ಈಗ ಕಸ್ಟಮರ್ಸ್ ಏನು ಬಟ್ಟೆ ಕೊಡ್ತಾರೆ ನೋಡಿ, ಅವರು ತುಂಬಾ ಖುಷಿ ಪಡ್ತಾರೆ ಫ್ರೆಂಡ್ಸ್. ಹಾಗಂತೂ ನಿಮಗೆ ಮುಂದಿನ ನಿಮ್ಮ ಫ್ಯೂಚರಲ್ಲಿ ಕಸ್ಟಮರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ನೀವು ಸ್ಟಿಚ್ ಮಾಡ್ತಾನೆ ಟೈಲರಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬಹುದು. ಅದಾಯ್ತಲ್ವ. ಈಗ ಪಾಯಿಂಟ್ ನಂಬರ್ 7 ಏನು, ಒಂದು ಕರ್ಟನ್ ಆಗಬಹುದು, ದಿಂಬಿನ ಕವರ್ ಆಗಬಹುದು, ಬೆಡ್ಶೀಟ್ ಸ್ಟಿಚ್ ಮಾಡೋದಾಗಬಹುದು. ಇದು ಒಂದು ಸಿಂಗಲ್ ಬೆಡ್ಗೆ ಎಷ್ಟು ಅಳತೆ ತಗೊಂಡು ಮಾಡಿಕೊಡ್ಬೇಕು, ಹೊಲಿಗೆ ಹಾಕಬೇಕು. ಮತ್ತು ರೆಡಿಮೇಡ್ ದಿಂಬಿನ ಕವರ್ಗೆ ಸ್ಟಿಚ್ ಹಾಕುವಂಥದ್ದು. ಇದಕ್ಕೂ ಮಿನಿಮಮ್ ಅಂದರೆ 50 ರೂಪಾಯಿ, ಕಡಿಮೆ ಅಂದರೆ 50 ರೂಪಾಯಿ ಫ್ರೆಂಡ್ಸ್ ಒಂದು ಬಟ್ಟೆಗೆ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟನ್ನು ನಾವು ಅರ್ನ್ ಮಾಡಬಹುದು ಅಂತ. ಮತ್ತು ನೆಕ್ಸ್ಟ್ ಮುಂದುವರೆದ ಕೆಲಸ ಪಾಯಿಂಟ್ ನಂಬರ್ 8 ಅಂದರೆ ನಾವು ಫಾಲ್ ಹಾಕುವಂಥದ್ದು. ಫಾಲ್ ಹಾಕೋದಕ್ಕೂ ನಾವು ಹೊರಗಡೆ ಕೊಡೋದಕ್ಕಿಂತ ಫಾಲು ಸೇಮ್ ನೀವೇನು ಸ್ಟಿಚ್ ಮಾಡ್ತಿರೋ ಅದು ಗೊತ್ತಾಗಿಲ್ಲ ಅಂದರೆ ನಮ್ಮ ವೀಡಿಯೋಸ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫಾಲು. ಮತ್ತು ಈಗ ಮದುವೆ ಸೀಸನ್ ಬರುತ್ತೆ ನೋಡಿ, ಪಾಯಿಂಟ್ ನಂಬರ್ 9 ಈಗ ಕೊನೆ ಆಯಿತಾ, ಮದುವೆ ಸೀಸನ್ನಲ್ಲಿ ಒಂದು ಗೌನು ಸ್ಟಿಚ್ ಹಾಕೋದಿರಬಹುದು, ಲೆಹಂಗನ ಫಿಟ್ ಮಾಡುವಂಥದ್ದಾಗಬಹುದು, ಎಲ್ಲ ರೆಡಿಮೇಡನ್ನು ತಗೊಂಡ್ಬಿಟ್ಟಿರ್ತಾರೆ. ಆ ರೀತಿ ಎಲ್ಲನೂ ರೆಡಿ ಆಮೇಲೆ ಸ್ಲೀವ್ಸು ರೆಡಿ ಸ್ಟಿಚ್ ಆಗಿರುತ್ತೆ, ಲಂಗ ಅರ್ಧ ಸ್ಟಿಚ್ ಆಗಿರುತ್ತೆ, ಕೊನೆಯಲ್ಲಿ ಒಂದು ಹೊಲಿಗೆ ಹಾಕಬೇಕಾಗಿರುತ್ತೆ, ಅದನ್ನು ಮಾಡಿಸ್ಕೊಳ್ಳೋದಕ್ಕಾಗಬಹುದು. ಮತ್ತು ಬ್ಲೌಸ್ ಅಲ್ಲೇ ರೆಡಿ ಇರುತ್ತೆ, ಅದು ಬಿಗಿ ಲೂಸ್ ಮಾಡುವಂಥದ್ದಾಗಬಹುದು. ಇದೆಲ್ಲ ತುಂಬಾ ದುಡ್ಡು. ಈಗ ಒಂದು ಕುರ್ತಾ ಅಥವಾ ಗೌನ್ಗೆ ರೆಡಿ ಮಾಡಿಕೊಡ್ತೀವಿ ಅಂದರೆ ಒಂದು 200 ರೂಪಾಯಿ ಇಲ್ಲದಂತೆ ನಾವು ಮಾಡಿ ಕೊಡೋದಿಲ್ಲ. ಪಾಯಿಂಟ್ ನಂಬರ್ 10 ಕೊನೆಯ ಅಂಶ ಏನಂತಂದರೆ, ನೀವು ಜಾಸ್ತಿ ದುಡ್ಡಿನ ಮಿಷಿನ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಮಿಷಿನು ತುಂಬಾ 20 ವರ್ಷದಿಂದ ಸ್ಟಿಚ್ ಮಾಡ್ತಿದ್ದೀನಿ. ಅದು ಎಷ್ಟು ಲಕ್ಷ ದುಡಿದಿದೆಯೋ ಅಂತ ನಿಜವಾಗ್ಲೂ ಎಷ್ಟು ಖುಷಿಯಾಗತ್ತೆ ಅಂದರೆ, ನೀವು ಅಷ್ಟೇ ಝೀರೋಯಿಂದ ಶುರು ಮಾಡಿ ಲಕ್ಷಗಟ್ಟಲೆ ದುಡಿಬಹುದು ಫ್ರೆಂಡ್ಸ್. ಆದಷ್ಟು ಇದೆಲ್ಲನೂ ಕಲಿತು ಆಲ್ಟ್ರೇಷನ್ ಮಾಡಿಕೊಡೋದು ತಿಂಗಳಿಗೆ ಒಳ್ಳೆ ಆದಾಯ ಆಗುತ್ತೆ. ನೀವು 20, 30, 50, 100 ಅಂತ ಜೊತೆ ಮಾಡಿ ಒಂದು ತಿಂಗಳಿಗೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಒಂದು ಬಿಗ್ ಅಮೌಂಟನ್ನು ಒಂದು ತಿಂಗಳಿಗೆ ನೋಡ್ತೀರಾ. ಈಗ ಸುಮ್ಮನೆ ಇದ್ದರೆ ನೀವು ಮಿಷಿನ್ ಮುಡ್ಕೊಂಡು ನೀವು ಅದೊಂದು ಅಮೌಂಟನ್ನು ನೋಡೋಕ್ಕಾಗುತ್ತಾ? ಹಾಗಾಗಿ ನಾನು ಹೇಳಿರುವಂಥ ಈ 10 ಪಾಯಿಂಟ್ಸನ್ನು ಅಬ್ಸರ್ವ್ ಮಾಡಿ ಯೋಚನೆ ಮಾಡಿ. ಧನ್ಯವಾದಗಳು. ಕೆಲಸ ಶುರು ಮಾಡಿ. ಥ್ಯಾಂಕ್ ಯು.